ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಈ ಶಿವರಾತ್ರಿಗೆ ಹಸಿರಾದ ಸಾಬುದಾನ ಯುನೀಕ್ ಕಿಚಡಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಈ ಕಿಚಡಿನ ತಿಂದರೆ ಮತ್ತು ಪದೇ ಪದೇ ತಿನ್ನೋ ಕಾಣ್ತು. ಅಷ್ಟು ರುಚಿಯಾಗಿರ್ತು, ಅಷ್ಟೇ ಹೆಲ್ದಿ ಕೂಡ ಹೌದು. ಸ್ವಲ್ಪನೇ ತಿಂದರೂ ಸಾಕು, ಸಂಜೆ ತನಕ ಹಸುವಾಗ್ತಿಲ್ಲ. ಅದಕ್ಕೆ ಈ ರೆಸಿಪಿ ಶಿವರಾತ್ರಿಗೆ ಹೇಳಿ ಮಾಡಿಸೋದು. ಬನ್ನಿ ಹಾಗಾದರೆ ಮಾಡೋದಂಗೆ ನೋಡುವ. ಮೊದಲಿಗೆ 1 ಕಪ್ ಸಾಬೂದಾನನ ಕ್ಲೀನಾಗಿ 3ರಿಂದ 4 ಸಾರಿ ತೊಳೆದು ಆದಮೇಲೆ ಎಷ್ಟು ಸಾಬೂದಾನ ತಗೊಂಡ್ವೋ ಅಷ್ಟೇ ನೀರು ಹಾಕಿ ನೆನೆಸಿಡ. ನಾನಿಲ್ಲಿ 1 ಕಪ್ ಸಾಬೂದಾನ ತಗೊಂಡದ್ರಿಂದ 1 ಕಪ್ ನೀರು ಹಾಕಿ ನೆನೆಸಿಡ್ತಾ ಇದ್ದೆ. ಇದು ರಾತ್ರಿ ಇಡೀ ನೆಂದ್ರೆ ಮಾತ್ರ ಕರೆಕ್ಟಾಗಿ ಬತ್ತು. ರಾತ್ರಿ ಇಡೀ ನೆಂದ ಮೇಲೆ ನೀರೆಲ್ಲ ಫುಲ್ ಕುಡ್ಕೊಂಡು ಇದು ಫುಲ್ ಮ್ಯಾಶ್ ಆಗ್ತು, ಕೈಯಲ್ಲಿ ಮುಟ್ರೆ ಮ್ಯಾಶ್ ಆಗ್ತು, ಅಷ್ಟಾಯಿತು. ಈಗ ನಾವು ಹಸಿಮೆಣಸು, ಶುಂಠಿ, ಆಲೂಗಡ್ಡೆ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋ, ತರಕಾರಿನೆಲ್ಲ ಚಾಪ್ ಮಾಡಾಯ್ದು. ಈಗ ನೆಕ್ಸ್ಟು 1 ಕಪ್ ಹುರಿದು ಸಿಪ್ಪೆ ತೆಗೆದ ಶೇಂಗಾನ ಮಿಕ್ಸಿ ಜಾರಲ್ಲಿ ಜಸ್ಟ್ ಪಲ್ಸ್ ಮಾಡಲ್ ತಿರ್ಸ್ಕೊಬರೋ. ನೋಡಿ, ಇಷ್ಟು ಮಾಡಿದ್ರೆ ಸಾಕು. ಈಗ ಒಂದು ಬಾಣಲೆಯಲ್ಲಿ 3ರಿಂದ 4 ಸ್ಪೂನ್ ತುಪ್ಪನ ಹಾಕೋ. ಈ ರೆಸಿಪಿಗೆ ತುಪ್ಪ ಹಾಕಿದ್ರೆ ಮಾತ್ರ ತುಂಬಾ ರುಚಿಯಾಗ್ತು. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕೊಳ್ಳಡಿಲೆ. 2 ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಚಟಪಟ ಅಂದ ನಂತರ ಮೊದಲೇ ಕಟ್ ಮಾಡಿಟ್ಟಂತಹ ಹಸಿಮೆಣಸಿನಕಾಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋ. ಈ ಹಸಿಮೆಣಸಿನಕಾಯಿ ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕೋ. ಕರಿಬೇವಿನ ಸೊಪ್ಪಿನ ನಂತರ ಕಟ್ ಮಾಡಿದಂತಹ ಆಲೂಗಡ್ಡೆ ಚೆನ್ನಾಗಿ ಈ ತುಪ್ಪದಲ್ಲೇ ಬೇಯೋ. ಆವಾಗಲೇ ಈ ರೆಸಿಪಿ ತುಂಬಾ ರುಚಿ ಬತ್ತು. ಕ್ರಿಸ್ಪ್ ಅಪ್ಪಲಿ ತನಕನೂ ಇದನ್ನು ಬೇಯಿಸೋ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಡುವ. ನನಗೆ ಶೇಂಗಾ ಮತ್ತು ಗೋಡಂಬಿ ಹಾಕೊಳ್ಳೋಕೆ ಮರ್ತೋತು, ಹಾಗಾಗಿ ನಾನು ಬೇರೆ ಬಾಣಲಿಲಿ ಇದನ್ನು ಹುರಿದು ಹಾಕ್ತಾಯಿದ್ದೆ. ನೋಡಿ, ಇಷ್ಟು ಕ್ರಿಸ್ಪ್ ಆದರೆ ಸಾಕು ಆಲೂಗಡ್ಡೆ. ಈಗ ಹುರಿದಿಟ್ಟಂಥ ಈ ಶೇಂಗಾ ಮತ್ತು ಗೋಡಂಬಿನ ಹಾಕಿ ಮಿಕ್ಸ್ ಮಾಡೋ. ಇದು ತುಪ್ಪದಲ್ಲೇ ಮಾಡೋದ್ರಿಂದ ಭಯಂಕರ ರುಚಿ ಬತ್ತು. ಮತ್ತು ಇಷ್ಟೇ ತಿಂದರೂ ಸಾಕು, ಸಂಜೆ ತನಕ ಹಸಿವಾಗ್ತಿಲ್ಲ. ಹಾಗಾಗಿ ಶಿವರಾತ್ರಿಗೆ ಈ ರೆಸಿಪಿ ಹೇಳಿ ಮಾಡಿಸ್ದಂಗೆ ಇದ್ದು ಮತ್ತು ಹೆಲ್ದಿ ಕೂಡ ಹೌದು. ತುಪ್ಪದಲ್ಲೇ ಮಾಡೋದಷ್ಟೇ ಅಲ್ಲದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕ್ತಾಯಿದ್ದೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನಕಾಯಿ, 1 ಇಂಚಿನಷ್ಟು ಶುಂಠಿ, ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕೋದು ಬೇಡ, ಹಾಗೆ ಕೊತ್ತಂಬರಿ ಸೊಪ್ಪಲ್ಲಿಪ್ಪಂಥ ನೀರೇ ಸಾಕಾಗ್ತು. ಇದನ್ನೆಲ್ಲ ಫುಲ್ಲು ಹಾಕಿ ಮಿಕ್ಸ್ ಮಾಡೋ ಚೆನ್ನಾಗಿ. ಇದರಲ್ಲಿಪ್ಪಂಥ ಹಸಿ ವಾಸನೆ ಪೂರ್ತಿ ಹೋಗೋ ಅಲ್ಲಿ ತನಕನೂ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊತಾನೆ ಇರೋ. ನೋಡಿ, ಕಲರು ಚೇಂಜ್ ಆಯಿತು. ಇಷ್ಟಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆ ಎಲ್ಲ ಪೂರ್ತಿ ಬಿಟ್ಕೊತಿದ್ದು ನೋಡಿ. 1/4 ಸ್ಪೂನ್ ಉಪ್ಪು ಹಾಕಿದ್ದೆ ನಾನು ತಗೊಂಡು ಅಳತೆಗೆ ಇಷ್ಟು ಉಪ್ಪು ಸರಿ ಆಗ್ತು. ಮೊದಲೇ ನೆನೆಸಿಟ್ಟಂತಹ ಸಾಬೂದಾನ ಅಂದರೆ ಸೀಮೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡೋ. ನಿಂಗೋ ಇದಕ್ಕೆ ಎಂತ ಹೇಳ್ತೀರಿ? ಸಾಬು ಅಕ್ಕಿ ಹೇಳ್ತೀರ, ಸಾಬೂದಾನ ಹೇಳ್ತೀರ, ಸೀಮೆ ಅಕ್ಕಿ ಹೇಳ್ತೀರ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡೀಗ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋ. ಈ ಸಾಬೂದಾನ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ. ಈ ಮಸಾಲೆನೆಲ್ಲ ಸಾಬೂದಾನ ಪೂರ್ತಿ ಹೀರ್ಕೊಳ್ಳೋ ಅಲ್ಲಿ ತನಕನೂ ಮಿಕ್ಸ್ ಮಾಡ್ತಾ ಇರೋ. ಜಾಸ್ತಿ ಸಹ ಮಿಕ್ಸ್ ಮಾಡೋಲಕ್ಕಾಗ ಈ ಸಾಬೂದಾನ ಮ್ಯಾಶ್ ಅಪ್ಪೋ ಚಾನ್ಸಸ್ ಜಾಸ್ತಿ ಇರ್ತು. ನಾನಿಲ್ಲಿ ಯೂಸ್ ಮಾಡೋದು ಮಾಮೂಲಿ ಸಾಬೂದಾನ. ನಿಂಗೋ ಬೇಕಾದರೆ ನೈಲನ್ ಸಾಬು ಅಕ್ಕಿ ಬಳಸ್ಲಕ್ಕು. ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕಿದ್ದೆ. ಸಕ್ಕರೆ ಬಿಲ್ಕುಲ್ ಆಪ್ಷನಲ್ಲು, ನಿಂಗೋ ಬೇಡ ಅಂದರೆ ಸ್ಕಿಪ್ ಮಾಡೋಲಡಿಲೆ. ಆದರೆ ಸಕ್ಕರೆ ಹಾಕಿದ್ರೇ ಟೇಸ್ಟು ಬ್ಯಾಲೆನ್ಸ್ ಆಗ್ತು. ಈ ಸಾಬೂದಾನ ಕಿಚಡಿ ಮಾಡೋದು ಇನ್ನೊಂದು ವಿಧಾನವೂ ಇದ್ದು, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ಆ ವಿಧಾನವೂ ಸಹ ಹೇಳ್ಕೊಡ್ತೆ. ಸಾಬೂದಾನ ಬೇಯಿಸಲಿಕ್ಕೆ ಇನ್ನೊಂದು ವಿಧಾನ ಇದ್ದು. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಹೇಳಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಮೊದಲೇ ಹುರಿದಿಟ್ಟಂತಹ ಈ ಶೇಂಗಾ ಪುಡಿನ ಹಾಕಿ ಮತ್ತೆ ಮಿಕ್ಸ್ ಮಾಡೋ. ಸ್ವಲ್ಪ ಮಿಕ್ಸ್ ಆದಮೇಲೆ 1 ನಿಮಿಷದ ಮುಚ್ಚಿಟ್ರೆ ಸಾಕು ಲಿಡ್ಡನ್ನು. ಇದೆಲ್ಲವೂ ಸಹ ಚೆನ್ನಾಗಿ ಮಿಕ್ಸ್ ಆದ್ರಾಯ್ತು. ಈಗ ನೋಡಿ, ಲಾಸ್ಟಲ್ಲಿ ನಿಂಬೆ ರಸ, ಒಂದು ಅರ್ಧ ಕಡಿ ನಿಂಬೆ ರಸನ ನಾನು ಇಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೆ. ಈಗ ತುಂಬಾ ಯುನೀಕಾದ ಹಸಿರಾದ ಸಾಬೂದಾನ ಕಿಚಡಿ ತಿನ್ನಲಿಕ್ಕೆ ಸಿದ್ಧವಾಗಿದ್ದು. ಈ ಶಿವರಾತ್ರಿಗೆ ಇದನ್ನು ಟ್ರೈ ಮಾಡಿ ನೋಡಿ ನನಗೆ ಹೇಳಿ. ಥ್ಯಾಂಕ್ ಯು.